ಮಟರ್ ಪುಲಾವ್ ರೆಸಿಪಿ ಮಾಡ್ಕೊಳ್ಳೋದು ಹೇಗೆ ನೋಡ್ಕೊಳ್ಳೋಣ ಬನ್ನಿ. ಒಂದು ಕಡಾಯಿ ತೊಗೊಳ್ಳಿ, ಎಣ್ಣೆ ತೊಗೊಳ್ಳಿ. ಕಡಾಯಿಗೆ ಎಣ್ಣೆ ಹಾಕಿ ಗರಂ ಮಸಾಲೆ ಸಾಮಾನೆ, ಜೀರಿಗೆ, ಚಕ್ಕೆ, ಲವಂಗ, ಆಮೇಲೆ ಎಲೆ, ಗರಂ ಮಸಾಲೆ ಎಲೆ, ಆಮೇಲೆ ಈರುಳ್ಳಿ ತೊಗೊಳ್ಳಿ, ಸ್ಲೈಸ್ ಸಣ್ಣದು ಉದ್ದುದ್ದ ಹೆಚ್ಚಿ, ಕರಿಮೆಣಸು ಹಾಕಿ, ಆಮೇಲೆ ಪೊಟಾಟೋವನ್ನು ಹೆಚ್ಚಿಕೊಂಡಿರುವಂಥ ಪೊಟಾಟೋವನ್ನು ಹಾಕಿ, ಆಮೇಲೆ ಹಸಿಮೆಣಸಿನಕಾಯಿಯನ್ನು ಹಾಕಿ ಕಟ್ ಮಾಡಿರುವಂಥದ್ದು, ಆಮೇಲೆ ಶುಂಠಿಯನ್ನು ಉದ್ದುದ್ದ ಸೀಳಿ ಬೇಕಾದರೆ ಹಾಕ್ಕೋಬೋದು, ನಿಮ್ಮ ಆಪ್ಷನ್. ಇಲ್ಲಾಂದರೆ ಪೇಸ್ಟ್ ಮಾಡಿ ಹಾಕ್ಕೋಬೋದು, ನಿಮ್ಮ ಆಪ್ಷನು. ನೀರು ಹಾಕ್ಕೊಳ್ಳಿ. ಇವಾಗ ಟೊಮೊಟೊವನ್ನು ಹಾಕಿ, ನಂತರ ಮಟರ್ ಹಾಕಿ, ಹಸಿ ಬಟಾಣಿ, ಈಗ ಉಪ್ಪು ಹಾಕಿ ಚೆನ್ನಾಗಿ ಕಲಕಿ, ಅದು ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿಯನ್ನು ಹಾಕಿ. ಬಾಸುಮತಿ ಅಕ್ಕಿ ಅಥವಾ ನಿಮ್ಮ ಆಪ್ಷನ್, ನಿಮಗೆ ಯಾವ ಥರ ಅಕ್ಕಿಯನ್ನು ಹಾಕ್ತೀರಾ ನಿಮಗೆ ಬಿಟ್ಟಿದ್ದು, ಓಕೆನಾ. ಸೊ ಆ ಅಕ್ಕಿಯನ್ನು ಹಾಕಿ ನಂತರ ನೋಡಿ ಮುಚ್ಕೊಂಡು ಲಿಡ್ ಮುಚ್ಚಿ ಈ ಥರ ಹಬೆಯಲ್ಲಿ ಬೇಯಿಸಿ. ಇವಾಗ ನೋಡಿ ಆಗಿದೆ. ಇವಾಗ ರೆಡಿಯಾಗಿದೆ ಮಟರ್ ಪುಲಾವ್ ರೆಸಿಪಿ ರೆಡಿಯಾಗಿದೆ. ಈಸಿ ಇದೆ, ತುಂಬಾ ಈಸಿ ಇದೆ, ಮಾಡ್ಕೊಳ್ಬೋದು. ಕೆಲವರು ಕಷ್ಟ ಇದೆ ಅಂದ್ಕೊಳ್ತಾರೆ, ಕಷ್ಟ ಏನೂ ಇಲ್ಲ, ಓಕೆನಾ. ಇವಾಗ ಚಿಕನ್ ಸಾಗು ಮಾಡ್ಕೊಳ್ಳೋಣ. ಚಿಕನ್ ಸಾಗಿಗೆ ಗರಂ ಮಸಾಲೆ ಎಲ್ಲನ ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ, ಸಾಲ್ಟನ್ನು ಹಾಕ್ಕೊಳ್ಳಿ, ಚೆನ್ನಾಗಿ ತಿರುಗಿಕೊಳ್ಳಿ. ಇದು ಚಿಕನ್ ಸಾಗು, ಓಕೆನಾ. ಚೆನ್ನಾಗಿ ಫ್ರೈ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ. ಇವಾಗ ಟೊಮೊಟೊ ಪ್ಯೂರಿಯನ್ನು ಹಾಕ್ಕೊಳ್ಳಿ, ಗರಂ ಮಸಾಲೆ ಸಾಮಾನು ಎಲ್ಲ ಹಾಕ್ಕೊಳ್ಳಿ, ಅರಿಶಿನ ಪೌಡರು, ಮೆಣಸಿನ ಪೌಡರು, ಗರಂ ಮಸಾಲೆ, ಜೀರಾ ಪೌಡರು, ಧನಿಯಾ ಪೌಡರು ಎಲ್ಲವನ್ನು ಹಾಕಿ, ಓಕೆನಾ. ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ಳಿ, ನಂತರ ಚಿಕನ್ ಹಾಕ್ಕೊಳ್ಳಿ. ಆವಾಗ ರೆಡ್ ಕಲರ್ ಟೊಮೊಟೊ ನೋಡಿದ್ರಲ್ವ, ಸೊ ಅದು ಪೇಸ್ಟ್ ಮಾಡಿ ಅದ್ರ ಜೊತೆ ಹಾಕಿದ್ವಿ ನಾವು. ಇವಾಗ ಸ್ಪಿನಾಚ್ ಹಾಕ್ಕೊಳ್ಳಿ, ಸ್ಪಿನಾಚ್ ಅಂದರೆ ಇದು ಪಾಲಕ್ ಸೊಪ್ಪು, ಓಕೆನಾ. ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ನಂತರ ಕಾಳು ಮೆಣಸು, ಇದು ಮೆಂತ್ಯ ಸೊಪ್ಪು, ಕಸ್ತೂರಿ ಮೇಥಿ ಅಂತಾರಲ್ಲ, ಸೊ ಅದು ಹಾಕ್ಕೊಳ್ಳಿ. ಇವಾಗ ಕೊತ್ತಂಬರಿ ಸೊಪ್ಪು ಲಾಸ್ಟ್ ಒನ್ನಲ್ಲಿ ಹಾಕ್ಕೊಂಡು ಇವಾಗ ರೆಡಿಯಾಗಿದೆ ಅಂತ ಅರ್ಥ, ಓಕೆನಾ. ನೋಡಿ ಈ ಸ್ಟೇಜ್